ಇಂಟರ್ವ್ಯೂ ಬಂದಿದೆ ಗೈಸ್. ಫಸ್ಟ್ ಕ್ಲಾಸ್ ಫುಲ್ ಹೆವಿ ವೈಲೆನ್ಸ್ ಇದೆ. ಆಮೇಲೆ ಆಸ್ತಿ ತುಂಬಾ ಇದಾವೆ. ಮಕ್ಕಳು ನೋಡಕ್ಕೆ ಇಷ್ಟ ಆಗೋದಿಲ್ಲ, ಮಕ್ಕಳು ನೋಡ್ಬೇಕು. ಹಾಯ್ ಗಾಯ್ಸ್, ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಯಶ್ ಅವ್ರದ್ದು ಟಾಕ್ಸಿಕ್ ಫಿಲಮ್ ರಿಲೀಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಫಿಲಮ್ ನೋಡಕ್ಕೆ ಹೋಗ್ತಾ ಇದೀವಿ ದಾವಣಗೆರೆಗೆ. ನೋಡಿ, ಇದು ನಮ್ಮ ಬ್ರದರ್ದು ಗಾಡಿ. ದಾವಣಗೆರೆ ಹೋಗ್ತಾ ಇದ್ದೀವಿ ಟಾಕ್ಸಿಕ್ ಫಿಲಮ್ ನೋಡೋದಕ್ಕೆ. ಫಿಲಮ್ ಯಾವ ಥರ ಇದೆ ಅಂತ ಹೇಳಿ ಫಿಲಮ್ ನೋಡಿ ಆಮೇಲೆ ರಿವ್ಯೂ ಮಾಡ್ತೀವಿ. ಅವ್ನು ನಮ್ಮ ಬ್ರದರ್, ಎಲ್ಲರೂ ಬ್ರದರ್ಸ್. ಕಿರಣ, ಇನ್ನು ಯಾರು ಬರೋದಾಗಿದ್ದಾರಪ್ಪ? ನೋಡಿ ಗೈಸ್, ನಮ್ಮ ಮಾವನು ಬರ್ತಾ ಇದ್ದಾನೆ ಟಾಕ್ಸಿಕ್ ಫಿಲಮ್ ನೋಡೋದಕ್ಕೆ. ಗೈಸ್, ಟಾಕ್ಸಿಕ್ ಫಿಲಮ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಸೇರ್ಕೊಳ್ಳಿ. ಓಯ್ ಬಾ ಹೊರಗಡೆ. ಅವನಿಗೆ ಶೀಟ್ ತೆಗೆದು ಗೊತ್ತಿಲ್ಲ ಅವನಿಗೆ. ಆ ಶೀಟು ಮಚ್ಚ ಮಾಡಿ ಒಳಗಡೆ ಹೋಗ್ಬೇಕು. ಸರಿ ಸರಿ ಹೋಗಿ. ಸೀಟು ಮುಂದೆ ತಗೋಣಕ್ಕೆ ಒದ್ದಾಡ್ತಾ ಇದಾರೆ. ಮಮ್ಸ್ ಊಟ ಮಾಡ್ದ? ಎಷ್ಟು ಊಟ ಮಾಡಿದೆ? ಊಟನೇ ಮಾಡಿಲ್ಲ. ಟೀ ಕುಡ್ಕೊಂಡ್ ಬಂದಿನಿ ಟಾಕ್ಸಿಕ್ ಫಿಲಮ್ ನೋಡೋಕ್ಕೋಸ್ಕರ. ಟೋಟಲ್ಲಾಗಿ 7 ಜನ ಹೋಗ್ತಾ ಇದೀವಿ ಟಾಕ್ಸಿಕ್ ಫಿಲಮ್ ನೋಡೋದಕ್ಕೆ ದಾವಣಗೆರೆಗೆ. ಫಸ್ಟ್ ಡೇ ಹೋಗ್ತಾ ಇದೀವಿ. ಫಿಲಮ್ ತುಂಬಾ ಚೆನ್ನಾಗಿದೆ ಅಂತ ಆಲ್ರೆಡಿ ರಿವ್ಯೂ ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ನಲ್ಲಿ. ಇವಾಗ ಹೋಗಿ ಡೈರೆಕ್ಟ್ ಆಗಿ ನಮ್ಮ ಯಾವ ತರ ಇದೆ ರಿವ್ಯೂ ಗೈಸ್. ಬಂದಿದೀವಿ, ದಾವಣಗೆರೆ ಹೋಗ್ಬೇಕು ಅಂತಿದ್ವಿ, ಬಟ್ ಚನ್ನಗಿರಿ ಹತ್ರ ಆಗತ್ತೆ ಅಂತ ಹೇಳಿ ಚನ್ನಗಿರಿಗೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಕಾರು ಬೈಕ್ಗಳು ನಿಂತಿದ್ದಾವೆ ಅಂತ ಹೇಳಿ. ಇಲ್ಲಿ ನಮ್ಮೂರಲ್ಲಿ ಚನ್ನಗಿರಿಯಲ್ಲಿ ಇದು ಫಸ್ಟ್ ಡೇ ಫಸ್ಟ್ ಶೋ ಗೈಸ್. ಆಗಲೇ ಒಳಗಡೆ ಹೋಗಿದ್ದಾರೆ ನಮ್ಮ ಹುಡುಗರು. ಊಟ ಮಾಡಕ್ಕೆ ಹೋಗಿದ್ದೆ ನಾನು. ಶ್ರಾವಣ ಅಲ್ಲ, ಇದಕ್ಕೆ ವೆಜ್ ಆಗಿಲ್ಲ. 2 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಮೋಸ್ಟ್ಲಿ. ಚನ್ನಗಿರಿ ಫಿಲಮ್ ಥಿಯೇಟರ್. ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾ ಇದ್ದೀವಿ. ಫುಲ್ ರಶ್ ಗಾಯ್ಸ್. ಇದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಟಾಕ್ಸಿಕ್ ಫಿಲಮ್ ಅಲ್ಲ ಇದು ಗಾಯ್ಸ್. ವಿಡಿಯೋನ ಗಾಯ್ಸ್ ಫಸ್ಟ್ ಹಾಫ್ ಆಯಿತು. ಫುಲ್ ವೈಲೆನ್ಸ್ ವಿತ್ ಹಾರ್ಟ್ ಸೀನ್ಸ್. ಚೆನ್ನಾಗಿದೆ ಮೂವಿ. ಫುಲ್ ವೈಲೆನ್ಸ್ ಇದೆ. ಸಣ್ಣ ಮಕ್ಕಳು ನೋಡೋ ಥರ ಇಲ್ಲ. ದಯವಿಟ್ಟು ಸಣ್ಣ ಮಕ್ಕಳನ್ನ ಯಾರು ಕರ್ಕೊಂಡು ಬರಬೇಡ್ರಿ. ಈಗ ಇನ್ಮೇಲಿಂದ ಸ್ಟಾರ್ಟ್. ಇನ್ಮೇಲಿಂದ ಸೆಕೆಂಡ್ ಹಾಫ್ ಸ್ಟಾರ್ಟ್. ಎಲ್ಲಿ ಹೋಗ್ತದೆ? ಇಂಟರ್ವ್ಯೂ ಬಂದಿದೆ ಗೈಸ್. ಫಸ್ಟ್ ಕ್ಲಾಸ್ ಫುಲ್ ಹೆವಿ ವೈಲೆನ್ಸ್ ಇದೆ. ಆಮೇಲೆ ಆಸ್ತಿ ತುಂಬಾ ಇದಾವೆ. ಮಕ್ಕಳು ನೋಡಕ್ಕೆ ಇಷ್ಟ ಆಗೋದಿಲ್ಲ, ಮಕ್ಕಳು ನೋಡ್ಬೇಕು. ಗೈಸ್, ಮೂವಿ ನೋಡ್ಕೊಂಡ್ ಬಂದೆ. ಇಲ್ಲೇ ನಮ್ಮೂರ ಹತ್ರನೇ ನೋಡ್ಕೊಂಡ್ ಬಂದೆ ಗೈಸ್. ಜನ ಇದ್ರು ಪರವಾಗಿಲ್ಲ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ. ತುಂಬಾ ಜನ ಸೇರಿದ್ರು. ಮೂವಿ ಯಾವ ತರ ಇದೆ ಅಂತ ಹೇಳಿ ನಾನು ಇವಾಗ ರಿವ್ಯೂ ಮಾಡ್ತೀನಿ ಗೈಸ್. ಹಾನೆಸ್ಟ್ ಆಗಿ ಪೂರ್ತಿ ಸ್ಟೋರಿ ಏನ್ ಹೇಳೋದಿಕ್ ಆಗೋದಿಲ್ಲ, ಯಾಕಂದ್ರೆ ಇವತ್ತೇನು ರಿಲೀಸ್ ಆಗಿದೆಯಲ್ಲ, ನೀವು ನೋಡಿದ್ರೆ ನಿಮ್ಗೆ ಸ್ಟೋರಿ ಯಾವ ತರ ಇದೆ ಅಂತ ಗೊತ್ತಾಗೋದು.
ನನಗೆ ತಿಳಿದ ಮಟ್ಟಿಗೆ ಏನಪ್ಪಾ ಅಂದ್ರೆ ಒಂದ್ ಎರಡು ಮಾತಲ್ಲಿ ಹೇಳೋದಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಅದೇ ಫ್ಯಾಮಿಲಿ ವಿತ್ ಸಿಸ್ಟರ್ ಸೆಂಟಿಮೆಂಟ್ ಇದೆ. ಸ್ವಲ್ಪ ಹೆಣ್ಮಕ್ಳು ಆಮೇಲೆ ಮಕ್ಕಳು ನೋಡಂಗಿಲ್ಲ, ಅವಾಯ್ಡ್ ಮಾಡ್ಬೇಕು. ಹೆಣ್ಮಕ್ಳು ಆಮೇಲೆ ಮಕ್ಕಳು ನೋಡ್ಬಾರ್ದು, ಸ್ವಲ್ಪ ವೆಲ್ಗರ್ ಇದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ನಲ್ಲಿ ಆ ಮಗಂದು ತಂದೆದು ಸೆಂಟಿಮೆಂಟ್ ವಿತ್ ಅವ್ರ ವೈರತ್ವ, ಆಮೇಲೆ ಫೈಟ್, ಅವಂದು ಪ್ರೀತಿ ಮಾಡಿರೋಂತ ಹುಡುಗಿ ದೂರ ಆಗಿರೋಂಥದ್ದು ಚೆನ್ನಾಗಿದೆ, ಒಂದ್ಸರಿ ನೋಡ್ಬೋದು. ಬಟ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಅದು ಡಬಲ್ ಆಕ್ಟಿಂಗ್ ಇದೆಯಲ್ಲ ಯಶ್ ಅವ್ರದ್ದು, ಅದು ಇನ್ನೊಬ್ರು ಸಣ್ಣ ವಯಸ್ಸಿನ ಯಶ್ ಇದಾರಲ್ಲ, ಅದು ಆಕ್ಚುಲಿ ಅವ್ರ ಮನಸ್ಸಿನ ಕಲ್ಪನೆ, ಅದು ರಿಯಲ್ ಏನಲ್ಲ, ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟಿಗೆ ಟ್ವಿಸ್ಟ್ ಇಟ್ಟಿದ್ದಾರೆ. ಅವನ ಮನಸ್ಸಿನಲ್ಲಿ ಆತರ ಅವನು ಊಹೆ ಮಾಡ್ಕೊಂಡು, ಕಲ್ಪನೆ ಮಾಡ್ಕೊಂಡು ಅವನೇ ಒಂಥರ ಫೈಟ್ ಮಾಡೋದು. ಅದೇ ಗೈಸ್, ಅಪರಿಚಿತುಡು ಅಂತ ಫಿಲಂ ಇದೆ ನೋಡಿ ತೆಲುಗುನಲ್ಲಿ, ತಮಿಳ್ನಲ್ಲಿ ಇದು ವಿಕ್ರಮ್ ಮಾಡಿದಾರಲ್ಲ ಅಪರಿಚಿತುಡು, ಆ ತರ ಒಂಥರ ಇದೆ ಸ್ಟೋರಿ. ಮಿಕ್ಸ್ ಇದೆ, ಫುಲ್ ವೈಲೆನ್ಸ್. ಆಮೇಲೆ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ವಲ್ಗರ್ ಇದೆ, ನೋಡ್ಬೋದು, ಒಂದ್ಸರಿ ನೋಡ್ಬೋದು ಅಷ್ಟೇ ನನ್ನ ಪ್ರಕಾರ. ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಶ್ ಆಗಿರ್ಲಿ, ಆಮೇಲೆ ಹೇಮ ಚೌಧರಿದು, ಆಮೇಲೆ ಕಿರಾಯ ಅಡ್ವಾಣಿದು, ಅವ್ರದ್ದೆಲ್ಲ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಟೋರಿನ ಸ್ವಲ್ಪ ಅಷ್ಟಕ್ಕಿಷ್ಟಿದೆ, ಅಷ್ಟೊಂದು ಹೇಳೋಂತ ಇದೇನಿಲ್ಲ, ಒಂದ್ಸರಿ ನೋಡ್ಬೋದು ಅಷ್ಟೇ. ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಔಟ್ ಆಫ್ 100. ಸ್ಟೋರಿ ಕಡೆಗೆ ಬಂದ್ರೆ ಒಂದು 30 ಪಾಯಿಂಟ್ ಕೊಡ್ಬೋದು ಅಷ್ಟೇ. ಇದು ಹಾನೆಸ್ಟ್ ಕೊಡ್ತಾ ಇರೋದು. ನೋಡ್ಕೊಂಡ್ ಬಂದೆ, ಫಿಲಮ್ ಚೆನ್ನಾಗಿದೆ. ಸ್ವಲ್ಪ ಕ್ಲಿಕ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿದಷ್ಟು ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಬೇಜಾರಾಗತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿದೆ. ಬಟ್ ಸ್ವಲ್ಪ ವಲ್ಗರ್ ಇದೆ. ಮಕ್ಕಳು ಆಮೇಲೆ ಲೇಡೀಸ್ ನೋಡೋದಿಕ್ ಆಗೋದಿಲ್ಲ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ನೋಡ್ಬೋದು. ಅದೇ ಥಿಯೇಟ್ರಿಗೆ ಹೋಗ್ರಿ, ಫಿಲಮ್ ನೋಡ್ರಿ, ಫಿಲಮ್ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ. ಅದೇ ಗೈಸ್, ಒಂದ್ಸರಿ ನೋಡ್ಬೋದು ಅಷ್ಟೇ, ಜಾಸ್ತಿ ನೋಡೋದಿಕ್ ಆಗಲ್ಲ. KGF ತರ ಆಮೇಲೆ ಬೇರೆ ತರ ಏನಿಲ್ಲ, ಒಂದ್ಸರಿ ನೋಡ್ಬೋದು ಅಷ್ಟೇ ಗೈಸ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ರಿವ್ಯೂ ಕೊಟ್ಟಿದ್ದೀನಿ, ನೋಡಿ. ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ನೋಡಿ, ಒಂದ್ಸರಿ ನೋಡ್ಬೋದು ಅಷ್ಟೇ.